ಒಂದು ಸಂಗಣಿಗೆರೆಯಲ್ಲಿ ಒಂದು ಐನ್ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವೀಗ. ಇಲ್ಲಿ ನಮ್ಮ ದೋಸ್ತಿ ಬಳಗ ಹೊಂಟಿದೆ ಟ್ರಿಪ್ಪಿಗೆ. ಇವನು ನಮ್ಮ ಲಾಗ್ ನಯನ್ ಕುಮಾರ್ SS ಲಾಗ್ ಓನರ್. ಇವರು ಒಂದು ಮುಂದೆ ನಾಡ್ದೊಂದು ಚಾನಲ್ ಶುರು ಮಾಡ್ತಿದ್ದಾರೆ ಲಾಗರ್ ಅಂತೇಳಿ. ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮೂರಲ್ಲಿ ತುಂಬ ಮಳೆ ಫ್ರೆಂಡ್ಸ್. ನಿಮ್ಮೂರಲ್ಲಿ ಇದೇ ಥರ ಇದೆಯಾ? ಇದೆ. ಈಗ ಮಳೆ ಬರ್ತಿದೆ, ಏನು ಮಾಡೋದಂತ ಓದತ್ತಿಲ್ಲ. ನೋಡ್ರಿ ಒಬ್ಬೊಬ್ರು ಒಂದೊಂದು ಛತ್ರಿ ತಂದಿಲ್ಲ. 2 ಜನ 2 ಛತ್ರಿ ತಂದಾರೆ. ನಾನು ನೋಡ್ರಿ ಅಬ್ಬೆ ಪರಿ ಮಾಡ್ಯಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಕೈಗೆ ಅಬ್ಬೆ ಪರಿ ಆಗ್ಬಿಟ್ಟಿನಿ ಫ್ರೆಂಡ್ಸ್. ನೋಡಿ ಎಳೆ ಮಗು ಆಗಿದ್ದಿದ್ರೆ ಓಕೆ. ಚೇಂಜ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಗಾಬರಿ ಆಗ್ಯಾರ ಇವರು. ಬೀಳ್ಬೋದು, ಯಾವಾಗ ಅಂತ ಹೇಳಂಗಿಲ್ಲ. ನಾವು ಈಗ ದಾಟ್ಕೋಬೇಕಷ್ಟೇ. ಈ ಜಾಗ ಒಂಥರ ಮಂಜ, ಎಣ್ಣೆ ಕುಡಿಯಕ್ಕೆ ಭಾಳ ಚೆನ್ನಾಗಿಲ್ಲ ಮಂಜ. ರೆಸಾರ್ಟ್ ಮಾಡೋಣ ಮಂಜ. ನಾನು ಬೇಕಾದ್ರೆ ಮಗ ನಾನು ದುಡ್ಡು ಹಾಕ್ನಾ. ಇದು ಓನರ್ ಇವ ಗೈಡು, ಈ ತೋಟದ ಗೈಡ್ ಇವ. ಇದು ಮದ್ಲೆಗುಂಡಿ ಅಂತ ಫೇಮಸ್. ನೋಡಿ ಫ್ರೆಂಡ್, ಇಲ್ಲಿ ಇಳಿದವ್ರು ಯಾರು ವಾಪಸ್ ಬಂದಿಲ್ಲ, ಅದಕ್ಕೆ ನಾನು ಇಳಿಯಲ್ಲ ಫ್ರೆಂಡ್ಸ್. ಭಾಳ ಗಾತೆ ಇದೆ ಫ್ರೆಂಡ್ಸ್, ನೀರು ತುಂಬ ಇದೆ. ಇಲ್ಲಿ ಇಳಿಬೋದಿತ್ತು, ಬಟ್ ವಾಪಸ್ ಮೇಲೆ ಬರೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮ ಮಂಜವ್ರು ಇಲ್ಲಿ ಒಂದು ರೆಸಾರ್ಟ್ ಮಾಡ್ತಿದಾರಂತೆ, ಅದಕ್ಕೆ ನಮ್ಮದು ಒಂದು ಸಹಕಾರ ಇರಲಿ. ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಆ ಮದ್ಲೆಗುಂಡಿ ಇಳಿದು ಹಚ್ಚಿ ಬರ್ಬೇಕಂತೆ ಮಂಜವರು. ನೋಡಿ ಫ್ರೆಂಡ್, ಭಾಳ ನೀರಿದೆ. ನಮ್ಮ ಮಾಣಿಯವರು ಬೇರೆ ಆ ಛತ್ರಿನ ಬಿಡ್ತಿಲ್ಲ ಫ್ರೆಂಡ್, ಮುಂದೆ ಹೋಗೋರೆ. ಛತ್ರಿಲೆಲ್ಲ ಹೊಡೆಯಕ್ಕೆ ಬರ್ತಿದ್ದಾರೆ ಫ್ರೆಂಡ್ಸ್. ಈಗ ಭಾಳ ಮಳೆ ಹೊಯ್ದು ಹೊಡ್ತಕ್ಕೆ ನೀರು ಹೇಗಿದೆ, ಮುಂಡು ಕಲ್ಲು. ಆಫ್ ರೋಡಿಗೆ ಮಾತ್ರ ಸಖತ್ತಿದೆ ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಆಫ್ ರೋಡಿಗೆ ಸೈಕಿದೆ. ನಾವು ಏನು ಮಾಡ್ತೀರ, ನಮ್ಮ ಹತ್ರ ಆಫ್ ರೋಡ್ ಮಾಡೋಂಥ ಬೈಕ್ ಒಂದು ಇಲ್ಲ, ಹಾಗಾಗಿ ಮ್ಯಾಂಡೇಟಿವ್ ಫ್ರೆಂಡ್ಸ್. ನೋಡಿ ಈ ಬೇರು ಗೀರೆಲ್ಲ ಇಲ್ಲೆಲ್ಲ ಹಾರ್ಸ್ಕೊ ಹೋಗೋದು. ಲವರಿಗೆ ಮಾತ್ರ ಸಖತ್ತಿದೆ ಸ್ಪಾಟ್, ಲವರ್ಸಿಗೆ. ಸೊಳ್ಳೆ, ಭಾಳ ಸೊಳ್ಳೆ. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ ಅಂದರೆ, ಬಟ್ ಇಲ್ಲಿ ಮಾಣಿ ಅಂತವ್ರು ಮಾತ್ರ ಈಜಾಡ್ಬೋದು ಗೈಸ್. ನಮ್ಮಂತ ಈಜಾಡಕ್ಕೆ ಬಂದರೆ ಆಗಲ್ಲ. ನೋಡಿ ಗೈಸ್, ಬಂದೆವು. ಇದೇ ಒಂದು ಆಫ್ ರೋಡಿಗೆ ಮಾತ್ರ ಭಾಳ ಚೆನ್ನಾಗಿದೆ. ಇಲ್ಲಿ ಎಕ್ಸ್ಪಲ್ಸು ಬಿಟ್ಟರೆ ಹಿಮಾಲಯನ್ ಗಾಯ್ಸ್ ಬಂದೆವು ಗಾಯ್ಸ್. ಎಕ್ಸಾಕ್ಟಾಗಿ ಈಗ ಒಂದು 100 ಮೀಟರ್ ಇದ್ದೀವಿ ಗಾಯ್ಸ್. ಗಾಯ್ಸ್, ಈ ಟೈಮಲ್ಲಿ ನಂಗೊಂದು ಹಳೆ ಕಾಲದೊಂದು ಮಾತು ಕಿವಿಗೆ ಬರ್ತಿದೆ, ತಲೆಗೆ ಬರ್ತಿದೆ ಗಾಯ್ಸ್. ಏನು ಅಂದರೆ, ದೂರದ ಬೆಟ್ಟ ನುಣ್ಣಿಗೆ ಸಾಮಾನು ಮಾತ್ರ ಸಣ್ಣಗೆ ಅಂತೇಳಿ ಒಂದು ಅವಾಗ ನಮ್ಮ ಅಜ್ಜ ಹೇಳ್ತಿದ್ದ ಫ್ರೆಂಡ್ಸ್. ಅದು ಈಗ ನನಗೆ ನೆನಪು ಬಂದಿದೆ, ಈಗ ಹೇಳಿದ್ದೀನಿ, ಹಂಗಂತ ಬೇಜಾರಾಗಬೇಡಿ. ಗಾಯ್ಸ್, ಅಂತೂ ಇಂತೂ ರೀಚ್ ಆದೆವು ಪ್ಲೇಸಿಗೆ. ಯಾಕೆ ಲ್ಯಾಂಪು? ಓ ಎಸ್ ಗಾಯ್ಸ್, ರೀಚ್ ಆದೆವು ಗಾಯ್ಸ್. ಇದೇ ನೋಡಿ ಗಾಯ್ಸ್, ಭಾಳ ಜಾರುತ್ತೆ ಗಾಯ್ಸ್. ಅಂತೂ ಇಂತೂ ಇದು ನಮ್ಮ ದೇವರು ಗಾಯ್ಸ್, ಐನ್ಕೆಲ್ಲರಜ್ಜಯ್ಯ ಅಂತೇಳಿ. ಒಂದು ಕೈ ಮುಕ್ಕೊಳ್ಳೋಣವಾ? ಎಲ್ಲ ಕೈ ಮುಕ್ಕೊಳ್ಳಿ ಗಾಯ್ಸ್. ಈಗ ಫಾಲ್ಸ್ ನೋಡುವಂಥ ಸಮಯ ಗಾಯ್ಸ್. ಎಲ್ಲ ಉತ್ತಮವಾದ ಫಾಲ್ಸ್ ಅಂದ್ರೆ ಇದೆ ಫ್ರೆಂಡ್ಸ್, ಐನ್ಕೆಲ್ಲರ ಜಲಪಾತ ಅಂತೇಳಿ. ಇದೆ ಗಾಯ್ಸ್, ನೋಡಿ ಗಾಯ್ಸ್, ಇಲ್ಲಿ ಭಾಳ ಜನ ಟ್ರೆಕ್ಕಿಂಗಿಗೆಲ್ಲ ಬಂದಿದ್ದಾರೆ ಗಾಯ್ಸ್.
ಅಂದರೆ ಇಲ್ಲಿ ಮಳೆಗಾಲ ಟೈಮ್ ಅಲ್ವಾ, ಹೀಗೆ ಇದು ಶರಾವತಿ ಹೋಗೋ ಸೇರೋದು. ಇದು ಶರಾವತಿ ಹೊಳಿ ಹೋಗಿ ಸೇರುತ್ತೆ ಗಾಯ್ಸ್. ಇದು ಹಿಂಗೆ ಸೀದಾ ಹಿಂಗೆ ಹೋಗಿ ಮತ್ತೆ ಇತ್ಲಾಗ ಹಿಂಗೆ ಹೋಗಿ ಇತ್ಲ ಹೋಗುತ್ತೆ ಗಾಯ್ಸ್. ಶರಾವತಿ ಹೊಳೆ ಇದೆಯಲ್ಲ, ಅದ್ರ ಉಗಮ ಸ್ಥಾನನೇ ಇದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಶರಾವತಿಗೆ ಹೋಗಿ ಶರಾವತಿ ಫಸ್ಟ್ ಹುಟ್ಟಿದೆ ಇಲ್ಲಿ ಗಾಯ್ಸ್. ಇದೇ ಹೊಳೆ ನೋಡಿ, ಶರಾವತಿ ಹೊಳೆ ಅಂದರೆ ಇದೆ. ಇಲ್ಲಿಂದ ಹೋಗಿ ಹಿಂಗೆ ಸೇರೋದು ಶರಾವತಿಗೆ. ನೋಡಿ ಇಲ್ಲಿ ನಾವು ಈಗ ಈಡೇರಿದೆ. ಅಂದರೆ ಇದಕ್ಕೂ ನೀರು ಭಾಳ ಬರುತ್ತೆ ಗಾಯ್ಸ್. ಇನ್ನೂ ಮಳೆ ಬಂದಿಲ್ವಲ್ಲ, ಇನ್ನು ಮಳೆಗಾಲದಲ್ಲಂತೂ ಇಲ್ಲಿ ಇದು ಫುಲ್ಲು ಅಲ್ಲಿ ತನಕ ಹೋಗುತ್ತೆ ಗಾಯ್ಸ್. ಇಷ್ಟು ಅಗ್ಲನೂ ನೀರು ಫುಲ್ ಆಗುತ್ತೆ ನೋಡಿ ಗಾಯ್ಸ್. ಈಗ ಹೀಗೆ ನಮ್ಮ ಕಲ್ಗುದ್ದಿ ನೀರು ತೆಗಿಯುವ ನಮ್ಮ ಮಾಣಿಯವರು ಇಲ್ಲಿದ್ದಾರೆ ಗಾಯ್ಸ್. ಒಂದು ಮಾತು ಏನಾರು ಹೇಳಿ ಗಾಯ್ಸ್. ಮಣಿ ಏನ ಮಣಿ, ಏಯ್ ನಮ್ಮ ಫಾಲೋವರ್ಸಿಗೆ ಏನಾರು ಒಂದು ಹೇಳಲಿ ಮಣಿ. ನಮ್ಮ ಫಾಲೋವರ್ಸಿಗೆ ಏನಾರು ಒಂದು ಮಾತೇಳ. ಹೇಳ, ನಮ್ಮ ಫಾಲೋವರ್ಸಿಗೆ ಒಂದು ಮಾತೇಳು. ಬರ್ರಿ ಓಕೆ ಗಾಯ್ಸ್, ಎಲ್ಲ ನನ್ನ ಫಾಲೋ ಮಾಡ್ಕೊಳ್ರಿ, ಲೈಕ್ ಕೊಡಿ, ಈಗ ಕಮೆಂಟ್ ಹಾಕಿ. ನಾನೀಗ ಹೋಗ್ತಾ ಇದ್ದೀನಿ ಗಾಯ್ಸ್. ಓಕೆ ಬಾಯ್ ಗೈಸ್, ಎಲ್ಲರಿಗೂ ಶುಭವಾಗಲಿ. ಗುಡ್ ನೈಟ್.